ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ವಿಶಾಲಾಕ್ಷಿ ಮಾಡುವಂತಹ ಆತ್ಮಪೂರ್ವಕ ನಮನಗಳು. ನಿಮ್ಮ ಧ್ಯಾನ ಅಭ್ಯಾಸ ಹೆಂಗೆ ನಡೆದದ ರೀ? ನಾನು ಅನ್ಕೋತೀನಿ ಎಲ್ಲರ ಧ್ಯಾನ ಅಭ್ಯಾಸ ಸರಿಯಾಗಿ ನಡೆದದ ಅಂತ ನಾನು ಅನ್ಕೋತೀನಿ. ಸ್ನೇಹಿತರೆ, ನಾವೊಂದು ಹಾಳಿ ಒಳಗ ಆನಂದ, ಸಂತೋಷ, ಖುಷಿ, ಸಂಭ್ರಮ ಅಂತ ಒಂದು ದಿವಸದಾಗ 20 ಸಾರಿನೋ ಒಂದು 100 ಸಾರಿನೋ ಬರ್ಕೋಂತ ಹೋದಿವಿ ಅಂತಂದ್ರೆ ನಮಗೆ ಆನಂದ ಸಿಗ್ತತ್ರಿ, ಖುಷಿ ಸಿಗ್ತತ್ರಿ, ಸಂತೋಷ ಸಿಗ್ತತೆ. ಒಂದು ದಿವಸದಾಗ ನೀವು ಖುಷಿ ಅಂಥೇಳಿ ಖುಷಿ ಅನ್ನುವಂಥ ಶಬ್ದವನ್ನು 1000 ಸತಿ ಬರೀರಿ ಬುಕ್ಕಿನಾಗ. ಖುಷಿ ಸಿಗ್ತತೆ ನಿಮಗೆ? ಇಲ್ಲ. ಆನಂದ ಅನ್ನುವಂಥ ಒಂದು ಶಬ್ದವನ್ನು ಒಂದು ಬುಕ್ಕಿನಾಗ ಒಂದು ದಿವಸ 1000 ಸತಿ ಬರೀರಿ. ಆನಂದ ಸಿಗ್ತತೆ? ಇಲ್ಲ. ಹಿಂಗ ಸಂಭ್ರಮ, ಖುಷಿ, ಆನಂದ, ಸಂತೃಪ್ತಿ ಇದೆಲ್ಲ ನಾವು ಬರ್ಕೋಂತ ಹೊಂಟಿವ್ರಿ. ಖುಷಿ ಅಂತ ಬರೀಲಾಕತ್ತೀವಿ, ಆನಂದ ಅಂತ ಬರೀಲಾಕತ್ತೀವಿ, ಸಂಭ್ರಮ ಅಂತ ಬರೀಲಾಕತ್ತೀವಿ. ಆದ್ರೆ ಅದನ್ನು ಸಂತೋಷವನ್ನು ಅನುಭವಿಸ್ತಾ ಇಲ್ಲ, ಆನಂದ ಪಡ್ತಾ ಇಲ್ಲ, ಸಂಭ್ರಮಿಸ್ತಾ ಇಲ್ಲ. ನಗೋದಕ್ಕೆ ನಮಗೆ ಸಾಕಷ್ಟು ಅವಕಾಶಗಳು ಇರ್ತಾವ್ರಿ. ಹೆಜ್ಜೆ ಹೆಜ್ಜೆಗೂ ಹಾಸ್ಯ ಅನ್ನೋದೈತಿ. ಈಗ ಹೆಂಗೆ ಬಂದೈತಿಪ್ಪ ಮನುಷ್ಯನ ಪರಿಸ್ಥಿತಿ ಅಂತಂದ್ರೆ, ನಗೋದಕ್ಕೋಸ್ಕರ ಮನುಷ್ಯ ಒಂದಷ್ಟು ಚಾನಲನ್ನು ಹುಡುಕಾಡಕತ್ತಾನ್ರಿ. ಟಿ ವಿ ಒಳಗಾಗಲಿ, ಮಾಧ್ಯಮದಲ್ಲಾಗಲಿ ಒಂದಷ್ಟು ವಿಡಿಯೋಗಳನ್ನು ಸರ್ಚ್ ಮಾಡ್ತಾ ಇದ್ದೀವ್ರಿ ನಗೋದಕ್ಕೆ. ಎಂತಹ ವಿಪರ್ಯಾಸ! ಮನುಷ್ಯನ ಒಂದು ಸಹಜವಾದ ಅದು ಪ್ರಕೃತಿ ಕೊಟ್ಟಂಥದ್ರಿ. ಅದು ನಮಗೆ ನಗುವಂಥ ಒಂದು ಕಲೆಯನ್ನು ಪ್ರಕೃತಿ ಕೊಟ್ಟೈತಿ, ಹೋದಿಲ್ರಿ? ಯಾಕೆ ನಾವು ನಗುವನ್ನು ಕಳ್ಕೊಂಡೇವಿ? ಯಾಕೆ ನಾವು ಸಂತೋಷವನ್ನು ಕಳ್ಕೊಂಡೇವಿ? ಸಂತೋಷ ಪಡ್ಲಿಕ್ಕೆ ಸಾವಿರಾರು ಅವಕಾಶ ಅದಾವ್ರಿ, ನಕ್ಕೋಂತ ಇರ್ಲಕ್ಕೆ ಸಾವಿರಾರು ಅವಕಾಶ ಅದಾವು. ಅಂಥ ಅವಕಾಶಗಳನ್ನ ಹುಡುಕಾಡ್ಕೊಂತ ಇರಬೇಕು. ಈಗ ಹಿಂದೆ ಒಂದಷ್ಟು ಹಿಂದಿನ ನಮ್ಮ ತಾತ, ಮುತ್ತಾತ, ಮುತ್ತಜ್ಜ ಇವರೆಲ್ಲ ಬದುಕಿದ್ರಿ. ಹೆಂಗೆ ಬದುಕಿದ್ರು? ಅವಾಗ ಇವೆಲ್ಲ ಇದ್ವನ್ರಿ? ಇವಾಗ ಯಾವರೇ ಕಾಮಿಡಿ ಶೋ ಇದ್ವು? ಆವಾಗ ಇರಲಿಲ್ಲ. ಈಗ ಯಾವುದೋ ಒಂದು ಕ್ಲಬ್ಬಿಗೆ ಹೋಗ್ತೀವಿ ನಾವು, ಲಾಫಿಂಗ್ ಕ್ಲಬ್ ಅಂತ್ರಿ. ಅಲ್ಲಿ ಬರೀ ನಗ್ಲಾಕಂತೇಳಿ ದುಡ್ಡು ಕೊಟ್ಟು ಹೋಗ್ತೀವಿ. ಅಂಥವೆಲ್ಲ ಇದ್ವು ಮುಂಚೆ? ಇರಲಿಲ್ಲ. ಈಗ ಅವೆಲ್ಲ ಬಂದವು, ಹೌದಿಲ್ಲ? ಹಾಗಾಗಿ ಅವೆಲ್ಲ ಯಾಕೆ ಬಂದವಂದ್ರೆ ನಾವು ನಮ್ಮ ಸಹಜವಾದ ಪ್ರಕೃತಿ ಗುಣವನ್ನು ಮರ್ತೇವಿ ಅಂತ ಬಂದವ ಅವೆಲ್ಲ. ದುಡ್ಡು ಕೊಟ್ಟು ನಗ್ಲಾಕ್ ಹೋಗ್ತೀವ್ರಿ. ಆನಂದದ ಬಗ್ಗೆ ಹ್ಯಾಪಿಯಾಗಿರೋದಕ್ಕೆ ಏನು ಮಾಡಬೇಕು ಅಂತೇಳಿ ದುಡ್ಡು ಕೊಟ್ಟು ವಿಷಯನ ಸಂಗ್ರಹ ಏನೋ ಮಾಡ್ತೀವ್ರಿ. ಆದ್ರೆ ಆ ರೀತಿ ಇರುವುದಿಲ್ಲ. ಸುಖ ಜೀವನಕ್ಕೆ ಎಷ್ಟು ಸೂತ್ರಗಳು, ಶಾಂತಿಮಯ ಜೀವನಕ್ಕೆ ಎಷ್ಟು ಸೂತ್ರಗಳು ಅಂತೆಲ್ಲ ಪುಸ್ತಕ ತರ್ತೀವಿ, ಓದ್ತೀವಿ. ಆದ್ರೆ ಅದಕ್ಕೆ ತಕ್ಕಂಗೆ ನಾವು ಇರ್ಲಕತ್ತೀವಿ? ಇಲ್ಲ. ಬರೆಯೋದೇ ಬರೆಯೋದು, ಓದೋದು, ಇಟ್ಟಿದ್ದು. ಹಾಗಾಗಿ ಸ್ನೇಹಿತರೆ, ಆನಂದ ಅನ್ನೋದು, ಖುಷಿ ಅನ್ನೋದು, ಸಂತೋಷ ಅನ್ನೋದು ಅದು ನಮ್ಮ ಹುಟ್ಟುಗುಣ, ನಿಸರ್ಗ ಕೊಟ್ಟಂತಹ ಒಂದು ಒಳ್ಳೆಯ ಕೊಡುಗೆ. ಅದು ನಮಗೆ ಚಿಕ್ಕ ಮಗುವಿನ ತರಹ ನಮಗೆ ನಗಕ್ಕೆ ಯಾಕೆ ಆಗ್ತಾ ಇಲ್ಲ? ಯಾವುದು ನಮ್ಮನ್ನು ನಗಲಕ್ಕೆ ಬಿಡಾಗತ್ತಿಲ್ಲ? ನಮ್ಮ ಅಹಂಕಾರ ನಮ್ಮ ಜೀವನವನ್ನು ಗಂಭೀರವನ್ನಾಗಿ ಮಾಡಿಬಿಟ್ಟತ್ರಿ. ಏನು ಬಿಡು, 4 ಮಂದಿ ನಕ್ಕೊಂತ ಕೂತ್ರೆ ಯಾರು ಏನ್ರಿ ಅನ್ಕೋತಾರೋ. ಆ ತರಹದ ನಗು ಅಲ್ಲ ಸ್ನೇಹಿತರೆ. ಸಹಜ ಸ್ವಾಭಾವಿಕವಾದ ನಗುವನ್ನು ಮರ್ತೇವಿ ನಾವು, ಆನಂದ ಪಡೋದನ್ನು ಮರ್ತೇವಿ. ಹಿಂಗೆ ಒಬ್ಬ ರಾಜ ಏನಾಗಿತ್ತಪ್ಪ ಅಂತಂದ್ರೆ, ಭಾಳ ದೊಡ್ಡ ರಾಜ, ಒಂದು ದೊಡ್ಡ ದೇಶದ ರಾಜ ಇದ್ದ. ಹಲವಾರು ವರ್ಷಗಳ ಕಾಲ ರಾಜ್ಯವನ್ನು ಆಳಿದ್ದ. ಒಮ್ಮೆ ಏನಾಯ್ತಪ್ಪ ಗೊತ್ತಾಗ್ಲಿಲ್ಲ, ಏನೂ ಗೊತ್ತಾಗ್ಲಿಲ್ಲ. ಹಾಸಿಗೆ ಹಿಡಿದ್ಬಿಟ್ರ ರಾಜ. ಒಟ್ಟ ಆರಾಮ್ ತಪ್ಪಿಬಿಟ್ಟು ಅವಾಗ. ರಾಜ್ಯವನ್ನು ಆಡೋದ್ರಲ್ಲಿ ಆಸಕ್ತಿ ಇಲ್ಲ, ಆಮೇಲೆ ರಾಜ್ಯದ ಆಗು ಹೋಗುಗಳಲ್ಲಿ ಆಸಕ್ತಿ ಇಲ್ಲ, ಮುಖದ ಮೇಲೆ ಒಂದಿಷ್ಟು ನಗುನೇ ಇಲ್ಲ. ಅನಾರೋಗ್ಯದ ಸ್ಥಿತಿ ಆ ರಾಜನನ್ನು ಆವರಿಸ್ಬಿಡ್ತು. ರಾಜ ದಿನಕ್ಕೆ ಕೊರಗ್ಲಾಕತ್ತ, ಹಾಸಿಗೆ ಬಿಟ್ಟು ಏಳಲಿಲ್ಲ. ಅವಾಗ ಎಲ್ಲರಿಗೂ ಚಿಂತೆ ಆಯ್ತು ರೀ. ಎಲ್ಲರಿಗೂ ಭಾಳ ಚಿಂತೆ ಆಯಿತು. ಏನು ಮಾಡಬೇಕು? ರಾಜನ ಎಲ್ಲ ಪರಿವಾರದವ್ರು ಬಂದರು, ಎಲ್ಲ ಸಂಬಂಧಿಕರು ಬಂದರು. ದಿನದಿಂದ ದಿನಕ್ಕೆ ರಾಜನ ಆರೋಗ್ಯ ಕ್ಷೀಣಿಸಕ್ಕೆ ಶುರುವಾಯಿತು. ಸಾವು ಹತ್ತಿರ ಬರ್ಲಿಕ್ಕೆ ಶುರುವಾಯಿತು. ಎಷ್ಟೋ ದೊಡ್ಡ ಪಂಡಿತರು ಬಂದ ಅವರ ನಾಡಿ ಬಡಿತವನ್ನು ಚೆಕ್ ಮಾಡಿ ನೋಡಿದ್ರು, ಏನೂ ಸಮಸ್ಯೆ ಇಲ್ಲ. ಆದರೂ ಸಹಿತ ಆರೋಗ್ಯ ಹದಗೆಡ್ಲಾಕತ್ತೈತಿ. ಇದಕ್ಕೆ ಏನು ಕಾರಣ ಇರ್ಬೋದು ಅಂತ
ಭಾಳ ಮಂದಿ ಪಂಡಿತರು ತಲೆ ಕೆಡಿಸ್ಕೊಂಡ್ರಿ, ಎಲ್ಲ ರೀತಿ ಪ್ರಯತ್ನ ಮಾಡ್ರು, ಯಾವ ಪ್ರಯತ್ನನೂ ಸಫಲ ಆಗಲೇ ಇಲ್ಲ. ಆಗ ಮಂತ್ರಿಗೆ ಭಾಳ ಚಿಂತೆ ಆಯ್ತು. ಮಂತ್ರಿ ಮಂಡಲ ಎಲ್ಲರನ್ನು ಕರೆದು ಒಂದು ಸಭೆ ಮಾಡ್ರು. ಏನು ರಾಜರ ಸ್ಥಿತಿ ಹಿಂಗಾರೆ ಆಗ್ಲಕತ್ತೈತಿ, ರಾಜನ ಮಗಾರೆ ಇನ್ನೂ ಭಾಳ ಸಣ್ಣವದಾನು, ಪಟ್ಟಾಧಿಕಾರ ಮಾಡಲಿಕ್ಕೆ ಆಗೋದಿಲ್ಲ, ವಯಸ್ಸಿನ ಇಲ್ಲ. ಹಾಗಾಗಿ ರಾಜನನ್ನು ಹೆಂಗಾರೆ ಮಾಡಿ ಉಳಿಸ್ಕೋಬೇಕಲ್ಲ ಅಂತ ಅನಿಸ್ತು. ಆಗ ಮಂತ್ರಿ ಒಂದು ನಿರ್ಧಾರ ಮಾಡಿದ, ದೂರ ದೂರದ ದೇಶದಲ್ಲಿರ್ತಕ್ಕಂಥ ಪಂಡಿತರನ್ನ ಕರೆಸಿ ರಾಜನನ್ನು ಚೆಕ್ ಮಾಡಿಸೋನು, ಒಂದ್ಸರಿ ಏನಾಗೈತಿ ಅಂತ ಕೇಳ್ಕೊಳ್ಳೋನು. ಹಿಂಗೆ ಯಾರೋ ಒಬ್ರು ಮಹಾತ್ಮರಿದ್ರು, ಒಬ್ರು ಸ್ವಾಮಿಗಳು, ಅವರು ಅದ ಊರಿನ ಹಾದಿ ಹಿಡ್ಕೊಂಡು ಹೊಂಟಿದ್ರು. ಅವರನ್ನು ಕರೆದ್ರು ಇವರು ರಾಜ ಪರಿವಾರ ಮಂತ್ರಿ. ಅವ್ರನ್ನ ಹೋಗಿ ರಾಜ ಅರಮನೆಗೆ ಕರ್ಕೊಂಡ್ಬಂದ. ನೋಡಿ ಮಹಾತ್ಮರೇ, ಮತ್ತು ನಮ್ಮ ರಾಜರ ಸ್ಥಿತಿ ಹಿಂಗಾಗೈತಿ, ನಮ್ಮ ಮಹಾರಾಜರು ಕಾರಣನೇ ಇಲ್ದನೆ ಹಾಸಿಗೆ ಹಿಡಿದು ಬಿಟ್ಟಾರು. ಅವ್ರಿಗೇನಾಗೈತೆ ಗೊತ್ತಿಲ್ಲ, ಅವ್ರ ಮುಖದ ಮೇಲೆ ಒಂದಿಷ್ಟು ನಗು ಇಲ್ಲ, ಸಂತಸದ ಕಳೆ ಅಂತ ಒಂದು ಸ್ವಲ್ಪ ಇಲ್ಲ, ಏನೋ ಕಳ್ಕೊಂಡವ್ರಂಗೆ ಆಗ್ಯಾಬಿಟ್ಟಾರು. ಪ್ರತಿ ದಿನಕ್ಕೆ ದಿನ ಅವ್ರು ಊಟನೂ ಬಿಟ್ಟಾರು. ಅನಾನ ಆ ಮಹಾತ್ಮರು ಆ ರಾಜನನ್ನು ನೋಡಿರ್ರಿ, ನಾಡಿ ಹಿಡಿದು ನೋಡ್ರು, ಮೈ ಮುಟ್ಟಿ ನೋಡ್ರು, ಏನೂ ಅನಿಸ್ಲೇ ಇಲ್ಲ, ಆರೋಗ್ಯದಾಗ ಏನೂ ವ್ಯತ್ಯಾಸ ಇಲ್ಲ, ಎಲ್ಲನೂ ಸರಿ ಐತಿ. ಏನೋ ಮನಸ್ಸಿಗೆ ಹಚ್ಕೊಂಡು ಕೊರಗಾಕತ್ತಾರು. ಅವ್ರ ಜೀವನ ವಿಧಾನದೊಳಗೆ ಯಾವುದನ್ನು ಅಳವಡಿಸ್ಕೊಳ್ಳೋದನ್ನು ಬಿಟ್ಟಾರು. ಅದಕ್ಕೆ ಒಂದು ಔಷಧ ಐತಿ ಅಂತ ಹೇಳ್ರಿ ಅವರು. ಬಂದಂಥ ಸ್ವಾಮಿಗಳು ಏನು ಹೇಳ್ತಾರ್ರಿ, ಒಂದು ಔಷಧ ಐತಿ ಅದಕ್ಕೆ. ಆ ಔಷಧ ಏನಂತ ಹೇಳಿ ಮಂತ್ರಿ ಕೇಳ್ದ. ರಾಜರು ಎದ್ದು ಕುಂಡಿರ್ತಾರಂತಂದ್ರೆ ಅಂಥ ಔಷಧ ಏನು ಹೇಳ್ರಿ ಅಂತಂದ್ರು. ಸರಿ, ಏನು ಹೇಳ್ತಿರ್ಬೋದು ಸ್ವಾಮಿಗಳ, ಏನು ಹೇಳ್ತಿರ್ಬೋದು ಅಂಥೇಳಿ ಎಲ್ಲರೂ ಹಾದಿ ಕಾಯಕತ್ತಾರ್ರಿ. ಆಗ ಆ ಸ್ವಾಮಿಗಳು ಹೇಳಿದ ಮಾತು ಏನಪ್ಪ ಅಂತಂದ್ರೆ, ಇದಕ್ಕೆ ಭಾಳ ಅಗದಿ ಸರಳ ಔಷಧ ಐತಿ. ಏನಪ್ಪ ಅಂದ್ರೆ, ಯಾರೇ ಆನಂದವಾಗಿರ್ತಕ್ಕಂತಹ ವ್ಯಕ್ತಿ, ಅಗದಿ ಖುಷಿಯಿಂದ ಅಗದಿ ಸಂತೋಷದಿಂದ ಯಾವ ವ್ಯಕ್ತಿ ಇರ್ತಾನಲ್ಲ, ಅವ ಹಾಕೊಂಡು ಅಂಗಿ ತಂದ ನಿಮ್ಮ ರಾಜಾಗ ತೋಡಿಸಿದ್ರಿ ಅಂತಂದ್ರೆ ನಿಮ್ಮ ರಾಜ ಆರಾಮಾಗ್ತಾನು ಅಂತ ಹೇಳಿಬಿಡ್ತಾರೆ. ಇದೇನು ಭಾಳ ದೊಡ್ಡ ಔಷಧ ಬಿಡ್ರಿ, ನಮಗೆ ಎಲ್ಲ ಕಡೆ ಸಿಗತ್ತೈತಿ, ನಮ್ಮ ರಾಜ್ಯದಾಗ ಎಷ್ಟು ಅಂಗಿ ಸಿಗ್ತಾವು ಅಂತ ಹೇಳಿ ಆ ಮಂತ್ರಿಗೆ ಭಾಳ ಖುಷಿ ಆತ್ರಿ. ಇತ್ತ ಆ ಮಹಾತ್ಮರು ಹೋದ್ರು, ರಾಜನ ಯೋಗಕ್ಷೇಮ ವಿಚಾರಿಸ್ಕೊಂಡು ಅವ್ರು ಹೋಗಿಬಿಟ್ರು. ಮಂತ್ರಿಗೆ ಭಾಳ ಖುಷಿ ಆಯ್ತು, ನಮ್ಮ ರಾಜನನ್ನು ಗುಣಪಡಿಸ್ಬೋದು ಮತ್ತು ಆರೋಗ್ಯ ಪಡಿಬೋದು ಅಂಥೇಳಿ ಅಂಗಿ ಹುಡ್ಕ್ಯಾಡಕ್ಕೆ ಶುರು ಮಾಡಿದ್ರಿ. ಯಾರು ಎಂಥ ಅಂಗಿ ಗೊತ್ತೇನ್ರಿ ಅದು? ಯಾವ ವ್ಯಕ್ತಿ ಆರಾಮದನು, ನನಗೇನೂ ಕಷ್ಟ ಇಲ್ಲ, ನನ್ನ ಜೀವನದಾಗ ಎಲ್ಲ ರೀತಿ ಸುಖ ಐತಿ ಅಂತ ಹೇಳ್ಬೇಕವ, ಅಂಥ ವ್ಯಕ್ತಿ ಅಂಗಿ ತಂದು ರಾಜಾಗ ತೋಡಿಸ್ಬೇಕು. ತಿರುಗಾಡಿದ ಊರಾಗೆಲ್ಲ ಡಂಗ್ರ ಹೊಡಿಸಿದ, ತಿರುಗಾಡಿದ, ಮನೆ ತಿರುಗಾಡ್ರು ಒಂದು ಅಂಗಿ ಸಿಗ್ಲಾಕ ರೆಡಿ ಇಲ್ಲ. ಯಾಕೆ? ಬರ್ರಿ ನಮ್ಮ ಮನೆಗೆ ಬರ್ರಿ, ಕುಂಡ್ರಿ ಅಂತಿದ್ರು. ಇವ್ ಒಂದು ಕೇಳ್ತಿದ್ದ, ಆರಾಮ ಹೆಂಗದಿರೇನು ಅಂತ ಕೇಳ್ತಿದ್ದ. ಏನು ಆರಾಮ್ ಬಿಡ್ರಿ, ಏನು ಕೇಳ್ತೀರಿ, ನಮ್ಮದು ಹಂಗೈತಿ, ನಮ್ಮದು ಹಿಂಗೈತಿ, ಏನಿದ್ರೆ ಏನೈತಿ ಅಂತಿದ್ರು. ಮತ್ತೊಬ್ಬ ಅಗದಿ ಶ್ರೀಮಂತನ ಕಡೆ ಹೋಗೋಣ, ಎಲ್ಲ ಐತಿ, ನನಗೆ ಆರೋಗ್ಯನೇ ಸರಿ ಇಲ್ಲ, ಸಾಕಷ್ಟು ರೊಕ್ಕ ಏನೋ ಐತಿ, ಆದ್ರೆ ಅದನ್ನು ಅನುಭವಿಸುವಂಥ ಆರೋಗ್ಯನೂ ನನಗಿಲ್ಲ, ನನ್ನ ನೆಮ್ಮದಿ ಕಳ್ಕೊಂಡನಿ ಅಂತ ಒಬ್ಬ ಹೇಳ್ತಿದ್ದ. ಒಬ್ಬ ಗೃಹಿಣಿ ಹೇಳ್ತಿದ್ಳು, ಮೈ ಮುಚ್ಚುವಷ್ಟು ಬಂಗಾರ ಐತಿ, ಏನು ಮಾಡೋದು, ಆದ್ರೆ ನನ್ನ ದೇಹ ಸ್ಪಂದಿಸಾಕತ್ತಿಲ್ಲ, ನನಗೆ ಆನಂದನೇ ಇಲ್ಲ. ಮತ್ತೊಬ್ರು ಹೇಳ್ತಾರೆ, ನಮ್ಮ ಮಕ್ಕಳಿಲ್ಲ, ನಮಗೆ ಆಸ್ತಿ ಇಲ್ಲ, ನಮಗೆಲ್ಲ ಐತಿ, ಮನಸ್ಸಿಗೆ ನೆಮ್ಮದಿನೇ ಇಲ್ಲ, ಇರ್ಲಾಕ ಮನೆ ಇಲ್ಲ, ಹೊಟ್ಟಿಗೆ ಉಣ್ಲಾಕ ಹಣ್ಣಿಲ್ಲ. ಹಿಂಗೆ ಸಾಕಷ್ಟು ಸಮಸ್ಯೆಗಳು ಬಂದವ್ರಿಪ್ಪ. ಯಾರೂ ಆನಂದವಾಗೇನೇ ಇಲ್ಲ, ಸುಖದಿಂದ ಇಲ್ಲ ಅನ್ನೋದು ಗೊತ್ತಾಯ್ತು. ಮಂತ್ರಿಗೆ ತಲೆ ಕೆಟ್ಟಿತ್ರಿ, ನಮ್ಮ ಊರಾಗ ಇಟ್ಟೆಲ್ಲ ಸಮಸ್ಯೆ ಅದಾವ, ಹಂಗಾದ್ರೂ ಬದುಕ್ಲಕತ್ತಾರ ಎಲ್ಲರೂ ಅಂತೇಳಿ ಅನಿಸ್ತ್ರ ಅವಂಗ. ಬೇರೆ ಊರು ತಿರುಗಾಡ್ದ, ಬೇರೆ ರಾಜ್ಯ ತಿರುಗಾಡ್ದ, ಎಲ್ಲೂ ಹಂಗೆ ಸಿಗಲೇ ಇಲ್ರಿ ಅವಾಗ. ಆನಂದವಾಗಿ ಅದನ್ನು ಅನ್ನುವಂಥ ಯಾವ ವ್ಯಕ್ತಿನೂ ಸಿಗಲೇ ಇಲ್ಲ. 2-3 ರಾಜ್ಯ ತಿರುಗಾಡಿದ್ರಿ, ದೇಶ ವಿದೇಶವನ್ನು ತಿರುಗಾಡ್ದ, ಆದರೂ ಸಹಿತ ಸಿಗಲಿಲ್ಲ. ಬ್ಯಾಸತ್ತ ಒಂದು ದಿವಸ ಸಪ್ಪಗೆ ಮುಖ ಮಾಡ್ಕೊಂಡ ಊರ ಹಾದಿ ಹಿಡಿದ್ರಿ ಮಂತ್ರಿ. ತನ್ನ ಎಲ್ಲ ರಾಜ ಪರಿವಾರದ ಜೊತೆ ಊರಿನ ಹಾದಿ ಹಿಡಿದು ಬರ್ಲಾಕತ್ತಿದ್ದ. ಹಿಂಗ ಸಾಯಂಕಾಲ ಆಗಿತ್ತು, ಸಾಯಂಕಾಲ 5 ಗಂಟೆ ಸಮಯ ಆಗಿತ್ತು. ಆ ಸಮಯದೊಳಗೆ ಸೂರ್ಯ ಇನ್ನೇನು ತಾಯಿ ಹೊಟ್ಟೆ ಹೋಗಕ್ಕೆ ಸಿದ್ಧಾಗಿದ್ದ. ಆ ಸಮಯದೊಳಗೆ ನದಿ ದಂಡಿತ್ತು. ದೂರದಿಂದ ಎಲ್ಲೋ ಒಬ್ಬ ಯುವಕನ ಧ್ವನಿ ಕೇಳಿಸ್ತು. ಅದು ಸ್ವರಬದ್ಧವಾಗಿ ರಾಗಬದ್ಧವಾಗಿ ಒಬ್ಬ ಯುವಕ ಹಾಡ್ಲಕತ್ತಿದ್ದ. ಅಂತ ಧ್ವನಿ ಮಂತ್ರಿ ಕಿವಿಗೆ ಬಿತ್ರಿ. ಮಂತ್ರಿ ಆ ಧ್ವನಿ ಯಾಕಡೆ ಬರ್ತಿತ್ಲ ಅದ್ರ ಕಡೆಗೇನ ಹೋದ. ಅಲ್ಲಿ ಹೋಗಿ ನೋಡ್ತಾನ್ರಿ, ಅಗದಿ ಸದೃಢವಾದಂತಹ ದೇಹ, ಮೈಮೇಲೆ ಸರಿಯಾಗಿ ಬಟ್ಟೆನೂ ಇಲ್ಲ. ಆ ಯುವಕ ಕೆಳಗೆ ಒಂದು ಪಂಚೆ ಸುತ್ತೇನೋ, ಹೆಗ್ಗೆ ಮ್ಯಾಗ ಒಂದು ಟಾವೆಲ್ ಹಾಕೊಂಡನ್ರಿ. ಒಂದು ಗಿಡದ ಕೆಳಗೆ ಒಂದು ಕಲ್ಲಿನ ಮ್ಯಾಲ ಕುಂತ್ಕೊಂಡು ಆರಾಮಾಗಿ ಹಾಡ್ಲಕತ್ತಾನು.
ಹಾಡ ಹಾಡತಾನ್ರಿ, ತನ್ನ ಮನಸ್ಸಿಗೆ ಬಂದದ ತತ್ವಪದ ಹಾಡ ಕುಂತಾನು. ಅವನನ್ನು ನೋಡಿ ಮಂತ್ರಿಗೆ ಭಾಳ ಆಶ್ಚರ್ಯ ಆಯ್ತು. ಅವನ ಹತ್ರ ಹೋದ. ಮಂತ್ರಿನ ನೋಡಿದ ತಕ್ಷಣ ಆ ಯುವಕ ಎದ್ದು ಕುಂತ್ಕೊಂಡ್ರಿ, ಎದ್ದು ನಿಂತ್ಕೊಂಡು ಬರ್ರಿ ಮಂತ್ರಿಗಳೇ, ನಿಮಗೆ ಸ್ವಾಗತ ಅಂಥೇಳಿ ಅವ್ರನ್ನ ಕೂಡಿಸಿದ. ತಾನು ಕುಂತ, ಮತ್ತೆ ಹಾಡಕ್ಕೆ ಶುರು ಮಾಡಿದ. ಅವನ ಹಾಡ ಕೇಳ್ಕೊಂತ ಕುಂತ್ರಿ ಮಂತ್ರಿ. ಒಂದು 2-3 ನಿಮಿಷ ಕುಂತ. ಅವನ ಹಾಡು ಮುಗೀತು. ಮಂತ್ರಿಗಳೇ, ತಾವು ಈ ಬಡವನ ಮನೆಗೆ ಬರಲಿಕ್ಕೆ ಏನಾದರೂ ಕಾರಣ ಇರ್ಬೋದು, ತಾವು ಬಂದದ್ದು ಭಾಳ ನಂಗೆ ಖುಷಿ ಆಗೈತಿ ಅಂತ ಹೇಳ್ತಾನ್ರಿ. ಖುಷಿ ಆಗೈತಿ ಅನ್ನೋ ಮಾತನ್ನು ಕೇಳಿ ನಾವು ಮಂತ್ರಿ ಖುಷಿ ಆತ್ರಿ. ಇವನ ಹತ್ರ ಅಂಗಿ ಸಿಗ್ಬೋದಲ್ಲ ಅಂತ ಅನ್ಕೊಂಡ. ಹೌದಾ, ನೀ ಭಾಳ ಖುಷಿಯಾಗಿದ್ದೀಯಾ, ಭಾಳ ಸಂತೋಷದಿಂದ ಇದ್ದೀಯಾ ಅಂತ ಕೇಳ್ತಾನ್ರಿ ಮಂತ್ರಿ. ಆಗ ಯುವಕ ಹೇಳ್ತಾನು, ಹೌದು ನಾ ಖುಷಿಯಾಗಿದ್ದೇನ್ರಿ. ನನಗೆ 25 ವರ್ಷ, ನನಗೆ ತಂದೆ ತಾಯಿ ಇಲ್ಲ, ಆದ್ರೂ ನಾ ಆನಂದವಾಗಿದ್ದೀನಿ ಅಂತಾನ್ರಿ. ಹೌದಾ ಅಂತಾನ್ರಿ ಮಂತ್ರಿ. ನಿನ್ಗೇನ್ರ ಜಮೀನು ಇರ್ಬೇಕಲ್ಲ, ನಿನ್ಗೇನ್ರ ಸಂಪತ್ತು ಇರ್ಬೇಕಲ್ಲ, ದುಡ್ಡು, ಜಮೀನು, ಮತ್ತು ಇರ್ಲಿಕ್ಕೆ ಒಂದು ಒಳ್ಳೆ ಮನೆ ಎಲ್ಲನೂ ಇರ್ಬೇಕಲ್ಲ ಅಂತ ಕೇಳ್ತಾನ್ರಿ. ಆಗ ಯುವಕನ ಉತ್ತರ ಏನಿತ್ತು, ನನಗೆ ತಂದೆ ತಾಯಿ ಇಲ್ಲ, ಊಟ ಮಾಡಲಿಕ್ಕೆ ಸರಿಯಾಗಿ ನನಗೆ ಊಟ ಕೂಡ ಸಿಗ್ತಾ ಇಲ್ಲ, ಉಣೋದಕ್ಕೆ ಉಳೋದಕ್ಕೆ ಜಮೀನು ಸಹಿತ ಇಲ್ಲ, ವ್ಯವಸಾಯ ಮಾಡಕ್ಕೆ ಜಮೀನು ಇಲ್ಲ, ನನಗೆ ಹೊಲ ಇಲ್ಲ, ಮನೆ ಇಲ್ಲ, ತಂದೆ ತಾಯಿ ಇಲ್ಲ, ನನಗೆ ಏನೇನೂ ಇಲ್ಲ, ಆದರೂ ಸಹಿತ ನಾ ಆನಂದವಾಗಿದ್ದೇನೆ ಮಂತ್ರಿಗಳ ಅಂತ ಹೇಳ್ತಾನ್ರಿ. ಅವನಿಗೆ ಭಾಳ ವಿಚಿತ್ರ ಅನಿಸ್ತು, ಜೊತೆಗೆ ಖುಷಿ ಆಯ್ತು ರೀ ಮಂತ್ರಿಗೆ. ಇನ್ನೇನು ಬಿಡ, ಒಂದು 20 ಅಂಗಿ ತೊಗೊಂಡು ಹೋಗಿ ಬಿಡೋಗಿ ಇವನತ್ತಕ್ಕಿಂತ ಅನ್ಕೊಂಡ್ಬಿಟ್ರಿ ಮಂತ್ರಿ. ಮುಂದೆ ಕೇಳ್ತಾನ್ರಿ ಮತ್ತೆ, ಹಂಗಾದ್ರೆ ನಿನ್ನ ಹತ್ರ ಏನೈತಿ? ಯಾವ ಒಂದು ವಸ್ತುವಿನಿಂದ, ಯಾವ ಒಂದು ಸ್ಥಿತಿಯಿಂದ, ಯಾವ ಧೈರ್ಯದಿಂದ, ಯಾವ ಒಂದು ಸಂತೃಪ್ತಿಯಿಂದ ನೀ ಇಷ್ಟು ಆನಂದವಾಗಿದ್ದೀಯಪ್ಪ ಅಂತ ಕೇಳ್ತಾನ್ರಿ ಮಂತ್ರಿ. ಏನೈತೆ ಅಂತ ನೀ ಆನಂದವಾಗಿದ್ದೀ? ಹೌದ್ರೆ, ನನ್ನ ಹತ್ರ ಇದ್ದದ್ದನ್ನು ನಿಮಗೆ ತೋರಿಸ್ತಾನೆ ನೋಡ್ರಿ ಅಂತ ಹೇಳ್ತಾನ್ರಿ ಯುವಕ. ಅಲ್ಲೇ ನೋಡ್ರಿ ನನ್ನ ಗುಡ್ಸಲ್ದೊಳಗೆ ಹೋಗಿ ನೋಡಿ ಬರ್ರಿ, ಅಲ್ಲಿ ನಿಮ್ಗೆ ಏನು ಕಾಣಿಸಿಲ್ಲ ಅಂತ ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾನ್ರಿ. ಮಂತ್ರಿ ಗುಡ್ಸಲ್ದೊಳಗೆ ಹೋದ. ನೋಡಿದ, ಏನಂದ್ರೆ ಏನೂ ಇರಲಿಲ್ಲ. ಊಟ ಮಾಡ್ಲಿಕ್ಕೆ ಒಂದು ತಾಟ್ ಇರ್ತೈತ್ರಿ, 2 ಬೋಗಾನ್ ಇರ್ತಾವೆ, ಒಂದು ತಮ್ಮಿಗೆ ಇರ್ತೈತಿ, ಒಂದು ಚಾಪ್ ಇರ್ತೈತ್ರಿ, ಒಂದು ಮಣ್ಣಿನ ಮಡಿಕೆ, ನೀರು ಕುಡಿಲಿಕ್ಕೆ ಒಂದು ಮಣ್ಣಿನ ಮಡಿಕೆ ಇರ್ತೈತಿ, ಒಂದು ಸಣ್ಣ ಕಂದಿಲ್ರಿ, ಒಂದು ಸಣ್ಣ ಕಂದಿಲ್ ಚಿಮಣಿ ಇರ್ತೈತಿ, ಅಷ್ಟ ದೀಪ ಇರ್ತೈತಿ. ಇಟ್ಟು ಬಿಟ್ರೆ ಹೊರಕ್ಕೆ ಗುಡಿಸಲ್ರಿ ಅದು, ಅಲ್ಲಿ ಏನೂ ಇರಂಗೂ ಇಲ್ಲ. ಅದನ್ನು ನೋಡಿ ಬಂದ ಮಂತ್ರಿ, ಯಾರ್ದು ಮನೆ ಇದೆ ಅಂತ ಕೇಳ್ತಾನು. ಯಾರ್ದಲ್ಲ, ಇದು ನಂದ ಮನೆ ಅಂತ ಹೇಳ್ತಾನ್ರಿ ಯುವಕವ. 25 ವರ್ಷದ ಹುಡುಗ ಹೇಳ್ತಾನೋ, ಈ ಮನೆ ಯಾರ್ದು? ನಂದ. ಈ ಗುಡಿಸಲು ನಂದ. ಆ ಗುಡಿಸಲಾಗ ಏನು ವಸ್ತು ಅದಲ್ಲ ಅವಷ್ಟೇ ನನ್ನ ವಸ್ತುಗಳು ಬೇರೆ ಏನೂ ಇಲ್ರಿ, ನನ್ನ ಸಂಪತ್ತು ಏನಿಲ್ಲ ಅಂತ ಹೇಳ್ತಾನು. ಆದರೂ ಸಹಿತ ನೀನು ಆನಂದವಾಗಿದ್ದೀಯಲ್ಲ, ಆನಂದವಾಗಿರ್ಲಕ್ಕ ನೀ ಏನು ಮಾಡ್ಲಕತ್ತದೆ ಅಂತ ಕೇಳ್ತಾನ್ರಿ. ಆನಂದವಾಗಿರೋದಕ್ಕೆ ನಾವು ಪ್ರತ್ಯೇಕವಾಗಿ ಮತ್ತೇನು ಮಾಡಬೇಕಾಗಿಲ್ರಿ ಮಂತ್ರಿಗಳು ಅಂತ ಹೇಳ್ತಾನ್ರಿ ಯುವಕ. ಅದ್ಯಾಕ್ರಿ, ಆನಂದವಾಗಿರ್ಲಕ್ಕ ಆ ಪ್ರಯತ್ನ ಈ ಪ್ರಯತ್ನ ಯಾಕೆ ಮಾಡಬೇಕು? ಏನೂ ಇಲ್ಲದೇ ಇದ್ರೂ ನಾವು ಆನಂದವಾಗೇ ಇರ್ಬೋದು, ಏನು ಇದ್ರೂ ಆನಂದವಾಗಿರ್ಬೋದು. ಯಾಕ, ಪ್ರಕೃತಿ ಮಾತೆ ನಂಗೆ ಇಷ್ಟು ಸದೃಢವಾದ ದೇಹ ಕೊಟ್ಟವಳು, ಮೈಯಾಗ ಒಂದಿಷ್ಟು ಶಕ್ತಿ ಕೊಟ್ಟವಳು. ನಂಗೆ ದಿನ ಎಷ್ಟು ದುಡಿತೀನಿ, ಎಷ್ಟು ಬರ್ತೈತಲ್ಲ ಅಷ್ಟು ಉಣ್ತೀನಿ, ಆರಾಮಾಗಿ ಹಾಡ್ಕೋಂತ ಇರ್ತೀನಿ ನಾನು. ನನಗೆ ಹೇಳೋರು ಯಾರ, ಕೇಳೋರು ಯಾರ? ಹಾಡಬೇಡ ಅಂತ ಯಾರು ಹೇಳತ್ತಿಲ್ಲ. ನೀನು ಆನಂದ ಪಡಬೇಡ ಅಂತ ಯಾರು ಹೇಳಕತ್ತಿಲ್ಲ. ನೀನು ಉಂಡು ಸುಖಿಯಾಗಿರ್ಬೇಡ ಅಂತ ಯಾರು ಹೇಳಕತ್ತಿಲ್ಲ. ಹಂಗಿದ್ದಾಗ ನನ್ನ ಆನಂದವನ್ನು ನಾ ಯಾಕೆ ಹಾಳು ಮಾಡ್ಕೊಲಿ? ನಾ ದುಡಿತೀನಿ, ಬಂದಂತಹ ದುಡ್ಡಿಂದ ಒಂದಷ್ಟು ರೇಷನ್ ತಗೋತೀನಿ, ನನ್ನ ಅಡುಗೆನ ನಾನಾ ಮಾಡ್ಕೊತನು, ಊಟ ಮಾಡ್ತನು, ಈ ರೀತಿ ಹೊಟ್ಟೆ ತುಂಬತತಿ, ಆನಂದವಾಗಿ ನಾನು ಹಾಡ್ಕೊಂತ ಕೂಡ್ತೀನಿ, ನಾನು ಆನಂದವಾಗಿದ್ದೀನಿ, ನಾನು ಸುಖಿಯಾಗಿದ್ದೀನಿ ಅಂತ ಹೇಳ್ಬಿಡ್ತಾನ್ರಿ. ಮಂತ್ರಿಗೆ ಭಾಳ ಆಶ್ಚರ್ಯ ಆಯಿತು. ಆಶ್ಚರ್ಯದ ಜೊತೆಗೆ ಅವಾಗ ಒಂದಿಷ್ಟು ಗೊಂದಲನ ಸೃಷ್ಟಿಯಾಗಿತ್ತು ರೀ. ನಾನು ಎಷ್ಟೋ ರಾಜ್ಯ ತಿರುಗಾಡೀನಿ, ಎಷ್ಟೋ ದೇಶಗಳನ್ನ ತಿರುಗಾಡಿನಿ, ಎಷ್ಟೋ ಗ್ರಾಮಗಳನ್ನು ತಿರುಗಾಡಿನಿ. ಎಲ್ಲರ ಹತ್ರ ಎಲ್ಲ ಇತ್ತು, ಬಂಗಾರ ಇತ್ತು, ಸಂಪತ್ತಿತ್ತು, ರೊಕ್ಕಿತ್ತು, 20 ಮನೆ ಇದ್ದು, ಎಲ್ಲ ಸಂಬಂಧಗಳಿದ್ದು, ಮಕ್ಕಳಿದ್ದು. ಕೆಲವೊಬ್ರು ಎಲ್ಲ ಕಳ್ಕೊಂಡವ್ರಂಗೆ ಅಳ್ಕೊಂತ ಕುಂತಿದ್ರು, ಮುಖದ ಮೇಲೆ ನಗುನಿಗಿರಲಿಲ್ಲ. ಆದರೆ ಈ ಯುವಕನ ನೋಡ್ರೆ ಭಾಳ ಆಶ್ಚರ್ಯ ಅನಿಸ್ತೈತಿ. ಇರಲಿಕ್ಕೆ ಮನೆ ಇಲ್ಲ, ದುಡಿಲಿಕ್ಕೆ ಸ್ವಂತ ಹೊಲ ಇಲ್ಲ, ಸಂಪತ್ತಿಲ್ಲ, ನಾಳೆಯ ಚಿಂತಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿನ್ನೆ ಆಗಿ ಹೋದಂಥ ಚಿಂತೆ ಮಾಡ್ಲಕತ್ತಿಲ್ಲ, ನಾಳೆ ಬಗ್ಗೆ ಭಾಳಷ್ಟು ಚಿಂತೆ ಮಾಡ್ತಾ ಇಲ್ಲ. ಇವತ್ತಿನ ದಿವಸ ಏನಾಗ್ತತಿ ಅದ್ರ ಜೊತೆಗೆ ಈ ಯುವಕ ಅದಾನು. ಎಲ್ಲ ಇದ್ದವರು ಆನಂದವನ್ನು ಕಳ್ಕೊಂಡು ಹುಡುಕ್ಯಾಡ್ಲಕತ್ತಾರು. ಹಾಗಾಗಿ ಮಂತ್ರಿ ಕೇಳ್ತಾನ್ರಿ, ಏನಿಲ್ಲಪ್ಪ ನಿನ್ನೊಂದು ಸಹಾಯ ಆಗ್ಬೇಕಾಗೈತಿ. ಏನು ಕೇಳ್ರಲ್ಲ ಅಂತನ್ರಿ ಯುವಕ. ಅಂದಾಗ ನಮ್ಮ ರಾಜರ ಸ್ಥಿತಿ ಹಿಂಗಾಗೈತಿ, ಅವ್ರಿಗೆ ಒಂದು ಔಷಧ ಬೇಕಾಗೈತಿ, ಆ ಔಷಧ ನಿನ್ನ ಅತಿಕೈತಿ ಅಂತ ಕೊಡ್ತೀಯನಪ್ಪ ಅಂತ ಕೇಳ್ತಾನ್ರಿ.
ಏನು ಕೇಳಲ್ಲ, ನನ್ನಿಂದ ಸಾಧ್ಯ ಐತೆ ಅಂದ್ರೆ ಒಳ್ಳೆ ಕೊಡ್ತನು ಅಂತನ್ರಿ ಅವ. ಆ ಹುಡುಗ ಒಳ್ಳೆ ಕೊಡ್ತನು ಅಂದಾಗ, ಏನಿಲ್ಲಪ್ಪ ನಿನ್ನ ಅತಿಕ್ಕಿದ್ದಂಥ ಒಂದೆರಡು ಅಂಗಿ ಕೊಡು, ನಮ್ಮ ರಾಜರಿಗೆ ಅದನ್ನ ತೊಡಿಸ್ರ ಅವ್ರು ಆರಾಮ ಅಕ್ಕಾರು ಅಂತ ಹೇಳ್ಯಾರು ಅಂತ ಹೇಳ್ತಾನ್ರಿ ಮಂತ್ರಿ ಹೇಳ್ತಾನು. ಆಗ ಆ ಯುವಕ ಹೇಳ್ತಾನೋ, ನಕ್ಕು ಅಂತ ಹೇಳ್ತಾನೋ, ಮಂತ್ರಿಗಳಿಗೆ ಕ್ಷಮೆ ಇರಲಿ, ಯಾಕಂತಂದ್ರೆ ನನಗೆ ಹಾಕೊಳ್ಳಿಕ್ಕೆ ಅಂಗಿನೇ ಇಲ್ಲ ಅಂತ ಹೇಳ್ತಾನ್ರಿ. ಹಾಕೊಳಕ್ಕೆ ಅಂಗಿನೇ ಇಲ್ಲ ನನಗೆ, ನಿಮ್ಗೆ ಅಂಗಿ ಇಲ್ಲಿ ತಂದು ಕೊಡ್ಲಿ. ಈ ಮಾತನ್ನು ಕೇಳಿದಂತಹ ರಾಜನಿಗೆ ಆಶ್ಚರ್ಯನೂ ಆಯಿತು, ಜೊತೆಗೆ ಬೇಜಾರು ಆಯಿತು. ಇಷ್ಟೆಲ್ಲ ಆನಂದದಿಂದ ಇರ್ತನಂತ ಹೇಳಿದಂಥ ವ್ಯಕ್ತಿ ಹತ್ರ ತೊಡಲಿಕ್ಕೆ ಅರಿವಿನೇ ಇಲ್ಲ, ಹಾಕೊಳಕ್ಕೆ ಹಂಗಿಲ್ಲ ಅವಾಗ. ಇನ್ನು ಏನು ಮಾಡೋದು, ಇಲ್ಲಿ ತನಕ ಬಂದು ವೇಸ್ಟ್ ಆಯ್ತಲ್ಲ ಅಂಥೇಳಿ ಮಂತ್ರಿ ಹಂಗೆ ಹೊಂಟ. ಇತ್ತ ಹುಡುಗ ಅವನಿಗೆ ಬೇಜಾರು ಮಾಡ್ಕೊಲಿಲ್ರಿ, ಬಂದಿದ್ರ ಕುಂತ್ರ, ಓಕೆ ಹೋಗ್ತೀರಾ, ಓಕೆ ಹೋಗಿ ಬನ್ನಿ ಅಂಥೇಳಿ ಅವ್ರನ್ನ ಕಳಿಸ್ಕೊಟ್ಟ. ಮತ್ತು ತನ್ನ ಪಾಡಿ ತಾನು ಹಾಡ್ಕೋ ಅಂತ ಕುಂತಿದ್ದ. ಇಷ್ಟ ಆಯ್ತ್ರಿ. ಇಷ್ಟ ಆದ್ಮೇಲತ್ತ ರಾಜ ಸಪ್ಪಿ ಮುಖ ಹಾಕೊಂಡ ಅರಮನೆಗೆ ಬಂದ. ಆಗ ಈ ವಿಚಾರ ಏನು ಸ್ವಾಮಿಗಳು ಬಂದಿರಲ್ಲ, ಸ್ವಾಮಿಗಳಿಗೂ ಗೊತ್ತಾಗಿತ್ತು. ಮಂತ್ರಿ ಎಲ್ಲೋ ಒಂದು ಕಡೆ ಹುಡ್ಕ್ಯಾಡಕ್ಕೆ ಹೋಗ್ಯಾನು, ಅಂಗಿ ಹುಡ್ಕ್ಯಾಡಕ್ಕೆ ಹೋಗ್ಯಾನು. ಮತ್ತು ಅಂಗಿ ಸಿಕ್ಕಿರ್ಬೋದಲ್ಲ ಅಂತೇಳಿ ಆ ಮಹಾತ್ಮರು ಬಂದರ್ರಿ. ಬರ್ತಾರೋ ಮಂತ್ರಿ ರಾಜನ ಹತ್ರ ಬರ್ತಾನ್ರಿ. ಬಂದಾಗ ಏನೇನಾಗಿತ್ತಲ್ಲ ಎಲ್ಲ ಹೇಳ್ತಾನ್ರಿ. ಅಲ್ಲಿ ತಿರುಗಾಡಿದ್ನಿ, ಇಲ್ಲಿ ತಿರುಗಾಡಿದ್ನಿ, ಎಲ್ಲೂ ಏನೂ ಸಿಗಲಿಲ್ಲ. ಆದ್ರೆ ಒಂದು ಹಳ್ಳಿಗೆ ಹೋಗಿದ್ನಿ, ಅಲ್ಲಿ ಒಬ್ಬ ಹುಡುಗ ಈ ಥರ ಎಲ್ಲ ಹೇಳ್ದ. ಅವನ ಹತ್ರ ಮನಿ ಇಲ್ರಿ ಮಹಾರಾಜರೇ, ಅವಾಗ ಉಡ್ಲಾಕ ಬಟ್ಟೆ ಇಲ್ಲ, ಉಣ್ಲಿಕ್ಕೆ ಹಣ್ಣಿಲ್ಲ, ಇರ್ಲಿಕ್ಕೆ ಮನಿ ಇಲ್ಲ, ಆದರೂ ಸಹಿತ ಅವ ಆನಂದವಾಗಿದ್ದ ಅಂತೇನು ಹೇಳ್ತಾನಲ್ಲ ಮಂತ್ರಿ. ಅದನ್ನು ಆ ಮಾತು ಕೇಳಿದ ತಕ್ಷಣ ರಾಜ ಎದ್ದು ಕುಂತು ಬಿಡ್ತಾನ್ರಿ. ರಾಜ ಎದ್ದು ಕುಂಡಿರ್ತಾನ್ರಿ. ಯಾಕ ರಾಜನಿಗೆ ಅರಿವಿರ್ಲಿಲ್ಲ, ನನ್ನ ಹತ್ರ ಏನೈತಿ ಅನ್ನೋದ್ರ ಅರಿವಿರ್ಲಿಲ್ಲ. ದೊಡ್ಡ ರಾಜ್ಯ, ಎಷ್ಟೋ ಅವಕಾಶಗಳು, ಮನೆ ತುಂಬ ಆಳು ಕಾಳುಗಳು. ರಾಜ ಅಂದ್ರೆ ಹೇಳಕ್ಕೆ ಬೇಡ್ರಿ, ಸಂಪತ್ತನ ಸಂಪತ್ತು, ಲಕ್ಷ್ಮಿ ಸುರಿತಾ ಇದ್ಲು. ಇರುವಂಥ ಸಂಪತ್ತಿನ ಜೊತೆಗೆ ನೆನ್ನೆ ನಾಳೆಗಳ ಚಿಂತೆ ಇಲ್ಲದ ಯಾರು ಬದುಕ್ತಾರಲ್ಲ ಅವರೇ ಸುಖಿಗಳು. ವಿಶ್ವಾಸವೆಂಬ ಬೀಜವನ್ನು ಬಿತ್ತಿ ಉಂಡು ಸುಖಿಯಾಗು ಮನವೇ, ಉಂಡು ಸುಖಿಯಾಗು ಎಲ್ಲೋ ಜೀವವೇ ಅಂತ ಒಬ್ಬರು ದಾರ್ಶನಿಕ ಹೇಳ್ತಾರೆ. ನಮಗೆ ಯಾಕೆ ಅದು ಆಗಲ್ತು? ನಿನ್ನಿದ ಆಗೋಗಿರ್ತಲ್ಲ, ನಿನ್ನೆ ವಿಚಾರವನ್ನು ಬಿಟ್ಬಿಡುದ್ರಿ. ನಿನ್ನೆ ಸತ್ತು ಹೋಗೈತಿ, ನಾಳೆ ಅನ್ನೋದಿನ್ನ ಹುಟ್ಟೇ ಇಲ್ಲ. ಇನ್ನು 24 ಗಂಟೆಗಳಲ್ಲಿ ನಾವು ಏನು ಮಾಡಬೇಕಾಗೈತಿ ಅನ್ನೋದ್ರ ಬಗ್ಗೆ ಚಿಂತನೆ ಇರಲಿ, ಅದರ ಚಿಂತೆ ಬೇಡ. ಈ ಚಿಂತೆ ಏನು ಮಾಡೈತಪ್ಪ ಅಂದ್ರೆ ನಮ್ಮ ಆನಂದವನ್ನು ಹಾಳು ಮಾಡೈತ್ರಿ. ಹಾಗಾಗಿ ಸ್ನೇಹಿತರೆ, ಖುಷಿಯಿಂದ ಇರ್ಲಕ್ಕ, ನಗಲಕ್ಕ ಏನು ರೊಕ್ಕ ಕೊಡಬೇಕಾಗಿಲ್ಲ. ರೊಕ್ಕ ಕೊಟ್ಟು ನಗು ಸ್ಥಿತಿಗೆ ನಾವು ಹೋಗೋಕ್ಕಿಂತ ಮುಂಚೆ ನಕ್ಕೊಂತ ಇರೋಣ್ರಿ. ಜೀವನ ಅಂದ್ರೆ ಸಾಕಷ್ಟು ಬರ್ತಾವ್ರಿ. ಕಷ್ಟ ಬರ್ತೈತಿ, ಸುಖ ಬರ್ತೈತಿ, ದುಃಖ ಬರ್ತೈತಿ. ಯಾಕಂದ್ರೆ ನಾವು ಭಾವಜೀವಿಗಳು, ಎಲ್ಲ ರೀತಿ ಭಾವಗಳು ಬರ್ತಾ ಇರ್ತಾವೆ. ಆದ್ರೆ ಎಲ್ಲ ಸಮಯದಲ್ಲಿ ಯಾರು ನಕ್ಕೊಂತ ಇರ್ತಾರಲ್ಲ ಅವರೇ ಸುಖಿಗಳು. ಎಷ್ಟೋ ಮಂದಿಗೆ ಕಣ್ಣೇ ಇಲ್ಲ, ಎಷ್ಟೋ ಮಂದಿಗೆ ಕಾಲುಗಳೇ ಇಲ್ಲ, ಎಷ್ಟೋ ಮಂದಿಗೆ ಮಾತಾಡೋ ಶಕ್ತಿನೇ ಇಲ್ಲ, ಎಷ್ಟೋ ಮಂದಿಗೆ ಕೇಳಿಸ್ಕೊಳ್ಳೋ ಶಕ್ತಿ ಇಲ್ಲ. ಸ್ನೇಹಿತರೆ, ನೆನ್ಪಿಟ್ಕೊರಿ, ನಮಗದು ಎಲ್ಲ ಐತಿ ಅಂತಂದ್ರೆ ನಮ್ಮಷ್ಟು ಸುಖಿಗಳು ಯಾರದಾರಿ? ನಮ್ಮ ಹತ್ರ ಏನೈತಲ್ಲ ಅದ್ರ ಜೊತೆಗೆ ಹಾಯಾಗಿರೋದೇ ಸುಖಮಯ ಜೀವನ. ನಕ್ಕೊಂತ ಇರೋದ್ರಿ. ಏನು ಕಷ್ಟ ಬರ್ತೈತಿ ಹೋಗ್ತೈತಿ. ಈಗ ನಾ ಕುಂತಂತ ಕುರ್ಚಿ ನೋಡಕತ್ತಿರಲ್ಲ, ನಾ ಕೂತಾನೆ ಈ ಕುರ್ಚಿ ಮ್ಯಾಗ ನಾ ಎಷ್ಟೊತ್ತು ಕುಂಡ್ರಕ್ಕೆ ಸಾಧ್ಯ ಐತ್ರಿ? ನನ್ನ ಜೀವನ ಪೂರ್ತಿ ಕುಂಡ್ರಕ್ಕೆ ಆಗ್ತೈತೆ? ಇಲ್ಲ, ಒಂದು ತಾಸು ಕುಂಡ್ರಬೋದು, ಹೋಗ್ಬೋದು. ಹಿಂಗೆ ಕುರ್ಚಿಗಳದಾವ್ರಿ. ಕುರ್ಚಿ ಮ್ಯಾಗ ಕುಂಡ್ರೋರು ಶಾಶ್ವತವಾಗಿಲ್ಲ. ಬಂದಾರು, ಕುಂತಾರು, ಹೋಗ್ಯಾರು. ನಾವಿರುವಂಥ ಮನೆ ಶಾಶ್ವತವಾಗಿರ್ತಾವ್ರಿ. ನಮ್ಮ ಮನೆಯಾಗಿರೋರು ನಾವು ಶಾಶ್ವತವಾಗಿರಂಗಿಲ್ಲ. ಬರ್ತೀವಿ, ಇರ್ತೀವಿ, ಹೋಗ್ತೀವಿ. ಹಾಗಾಗಿ ಸ್ನೇಹಿತರೆ, ಏನಪ್ಪ ಅಂತಂದ್ರೆ ಜೀವನ ಅನ್ನೋದು ನಿರಸದಿಂದ ಜೀವಿಸೋದಕ್ಕೆ ಅಲ್ಲ, ಆನಂದವಾಗಿ ಜೀವಿಸೋದಕ್ಕೈತಿ. ಆನಂದವಾಗಿ ಜೀವಿಸೋಣ. ನಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ಸಂಭ್ರಮಿಸೋಣ. ಚಿಕ್ಕ ಚಿಕ್ಕ ವಿಷಯಕ್ಕೆ ಸಂತೋಷ ಪಡೋದನ್ನು ಪ್ರಾಕ್ಟೀಸ್ ಮಾಡ್ರಿಪ್ಪ. ಸಣ್ಣ ಸಣ್ಣ ವಿಷಯ ಮಕ್ಕಳೇನೋ ಹೇಳ್ತಿರ್ತಾವು, ಅಪ್ಪ ಹಂಗೈತಿ, ಅವ್ವ ಹಿಂಗೈತಿ ಅಂತ ಹೇಳ್ತಿರ್ತಾವೆ. ಖುಷಿ ಪಡ್ರಿ. ನಕ್ಕೋತಿದ್ರಿ ಅಂದ್ರೆ ನಿಮ್ಮ ಮುಖದ ಸ್ನಾಯುಗಳು ಆಕ್ಟಿವೇಟ್ ಆಗ್ತಾವ್ರಿ. ನಿಮ್ಮ ಮುಖದ ಮೇಲೆ ಒಂದು ಕಾಂತಿ ಬರ್ತೈತಿ. ಹಂಗಂತೇಳಿ ಎಲ್ಲ ಸಮಯದಾಗ ಈ ಮಾತು ಅನ್ವಯ ಆಗೋದಿಲ್ಲ. ಎಲ್ಲೆಲ್ಲಿ ಹೆಂಗಿರ್ಬೇಕು ಹಂಗಿರ್ಬೇಕು. ಆದ್ರೆ ದುಃಖವನ್ನು ಬಿಟ್ಟು ಬಿಡ್ರಿ.
ದುಃಖವನ್ನು ಬಿಡಲಿಕ್ಕೆ, ಸಂತೋಷದಿಂದ ನೆಮ್ಮದಿಯಿಂದ ಇರಲಿಕ್ಕೆ ಪ್ರತಿದಿನ ತಪ್ಪದೇ ಧ್ಯಾನ ಅಭ್ಯಾಸವನ್ನು ಮಾಡಿರಿ. ಯಾಕಂದ್ರೆ ಧ್ಯಾನ ನಮ್ಮ ಜೀವನಕ್ಕೆ ಆನಂದವನ್ನು ತಂದು ಕೊಡ್ತದೆ, ಸಮೃದ್ಧಿಯನ್ನು ತಂದು ಕೊಡ್ತದೆ, ಸಂತೋಷವನ್ನು ತಂದು ಕೊಡ್ತದೆ. ಸೊ ಹಾಗಾಗಿ ಈ ಒಂದು ವಿಡಿಯೋದ ಪ್ರಯತ್ನ ಏನಪ್ಪ ಅಂತಂದ್ರೆ, ಆನಂದ ಎಲ್ಲೂ ಹುಡುಕಾಡ್ಕೊತ ಹೋದ್ರೆ ಸಿಗೋದಿಲ್ಲ, ಸಂತೋಷ ಹುಡುಕಾಡ್ಕೊತ ಹೋದ್ರೆ ಸಿಗಂಗಿಲ್ಲ, ನೆಮ್ಮದಿ ಹುಡುಕಾಡ್ಕೊಂಡು ಹೋದ್ರೆ ಸಿಗೋದಿಲ್ಲ. ಅದು ನಿಮ್ಮ ಹತ್ರನೇ ಐತಿ, ನಿಮ್ಮ ಮನೆಯೊಳಗೆ ಐತಿ, ನೀವು ಇಷ್ಟಪಡುವಂತಹ ನಿಮ್ಮಲ್ಲಿನೇ ಐತಿ. ಹಾಗಾಗಿ ಅದನ್ನು ಕಂಡ್ಕೋರಿ, ಆರಾಮಾಗಿ ಉಂಡು ಸುಖಿಯಾಗಿರ್ರಿ, ಇರುವಂತಹ ಈ ಜೀವನವನ್ನು ಚೆನ್ನಾಗಿ ಅನುಭವಿಸಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ರೀ. ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.